ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ತರಗತಿಗಳು ಏನಾಗ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಸೊ ಇಲ್ಲಿಯವರೆಗೆ ಆಲ್ರೆಡಿ 7 ತರಗತಿಗಳು ಕಂಪ್ಲೀಟ್ ಆಗಿರ್ತಾವ. ಇದು ಕ್ಲಾಸ್ 8ನೇದಾಗಿರ್ತದ, ತರಗತಿ 8ನೇ ತರಗತಿ ಇದು ಆಗಿರ್ತದ. ಹಾಗಾದರೆ ಇಲ್ಲಿಯವರೆಗೆ ವ್ಯಾಕರಣದ ವಿವಿಧ ಅಂಶಗಳನ್ನ ಅಥವಾ ವಿವಿಧ ವ್ಯಾಕರಣಾಂಶಗಳನ್ನ ನೋಡ್ತಾ ಬಂದಿದ್ದೀವಿ. ಇದರ ಇಂದಿನ ತರಗತಿಯಲ್ಲಿ ಏನ್ ಮಾಡಿದ್ದೆ, ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತಂದೇಳಿ ಕರಿತೀವಿ, ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತಂದೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಹಲವಾರು ವಿಷಯಗಳನ್ನ ನೋಡ್ಕೊಂಡಿದ್ವಿ. ಅದರಲ್ಲಿ ಸಹಜ ನಾಮ ಪ್ರಕೃತಿಗಳಲ್ಲಿ ವಿವಿಧ ಪ್ರಕಾರಗಳನ್ನ ಹೇಳ್ತಾ ಹೋಗಿದ್ದೆ. ಅದನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಸಹಜ ನಾಮ ಪ್ರಕೃತಿಗಳಲ್ಲಿ ಒಂದು ವಸ್ತುವಾಚಕ ನೋಡ್ಕೊಂಡಿದ್ವಿ. ಎರಡನೆಯದ್ದು ಗುಣವಾಚಕ. ಮೂರನೆಯದ್ದು ಸಂಖ್ಯಾವಾಚಕ. ನಾಲ್ಕನೆಯದ್ದು ಸಂಖ್ಯೇಯ ವಾಚಕ. ಈ 4 ವ್ಯಾಕರಣದ ಅಂಶಗಳನ್ನ ಏನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಏನ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ವಸ್ತುವಾಚಕ ಅಂದರೇನು, ಗುಣವಾಚಕ ಅಂದರೇನು, ಸಂಖ್ಯಾವಾಚಕ ಅಂದರೇನು, ಸಂಖ್ಯೇಯ ವಾಚಕ ಎಂದರೇನು, ಇವುಗಳ ಮೇಲೆ ಈಗಾಗಲೇ ವಿವಿಧ ರೀತಿಯ ಪ್ರಶ್ನೆಗಳು ಬಂದಿರ್ತಾವ. ಸರ್ ಅವು ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿರ್ತಾವ ಅಂತಂದೇಳಿ ನೋಡ್ಬೇಕಾದಂತ ಸಂದರ್ಭದಲ್ಲಿ 1ನೇ ಪ್ರಶ್ನೆನ ಕೇಳ್ತಾ ಹೋಗ್ತಾ ಇದ್ದೀನಿ. ಸರಸ್ವತಿ ಎಂಬುದು ಯಾವ ಪದವಾಗಿದೆ, ಅಥವಾ ಸರಸ್ವತಿ ಎಂಬುದು ಯಾವ ವಾಚಕವಾಗಿದೆ? ಸೇಮ್ ವಸ್ತುವಾಚಕನ, ಗುಣವಾಚಕನ, ಸಂಖ್ಯಾವಾಚಕನ, ಸಂಖ್ಯೇಯ ವಾಚಕನ? ಎರಡನೇ ಪ್ರಶ್ನೆ ರಾಷ್ಟ್ರಪತಿ ಎಂಬುದು ಯಾವ ಅಂಶ ಆಗಿದೆ? ವಸ್ತುವಾಚಕನ, ಗುಣವಾಚಕನ, ಸಂಖ್ಯಾವಾಚಕನ, ಸಂಖ್ಯೇಯ ವಾಚಕನ? ಮೂರನೆಯದ್ದು ಕುಂಟ ಯಾವ ವಾಚಕವಾಗಿದೆ? ವಸ್ತುವಾಚಕನ, ಗುಣವಾಚಕನ, ಸಂಖ್ಯೇಯ ವಾಚಕನ, ಸಂಖ್ಯೇಯ ವಾಚಕನ ಅಂತಂದೇಳಿ ಪ್ರಶ್ನೆಯನ್ನ ತೆಗಿತಾ ಹೋಗ್ತಾ ಇದ್ದೀವಿ. ಸರಸ್ವತಿ ಎಂಬುದು ವಸ್ತುವಾಚಕದಲ್ಲಿ ಬರ್ತಕ್ಕಂಥ ನಾಮಪದವಾಗಿದೆ ಅಥವಾ ಅಂಕಿತ ನಾಮವಾಗಿದೆ. ರಾಷ್ಟ್ರಪತಿ ಎಂಬುದು ವಸ್ತುವಾಚಕದಲ್ಲಿ ಬರ್ತಕ್ಕಂಥ ಅನ್ವರ್ಥ ನಾಮವಾಗಿದೆ. ಕುಂಟ ಎಂಬುದು ವಸ್ತುವಾಚಕದಲ್ಲಿ ಪ್ರಕಾರವಾಗಿರ್ತಕ್ಕಂಥ ಅನ್ವರ್ಥ ನಾಮವಾಗಿದೆ. ಸೊ ಈ ಅಂಶಗಳ ಮೇಲೆ ವಸ್ತುವಾಚಕ ಅಂದ್ರೇನು, ಗುಣವಾಚಕ ಅಂದ್ರೇನು, ಸಂಖ್ಯಾವಾಚಕ ಅಂದ್ರೇನು, ಸಂಖ್ಯೇಯ ವಾಚಕ ಎಂದರೇನು ನೋಡ್ತಾ ಹೋಗೋಣ. ಸೊ ಇಂಥ ಸಂದರ್ಭದಲ್ಲಿ ವಸ್ತುವಾಚಕ ಎಂದ್ರೇನು ಅಂತಂದೇಳಿ ಫಸ್ಟ್ ಪ್ರಶ್ನೆ ಬರ್ತದ. ಏನು, ಒಂದು ವಸ್ತುವನ್ನ ಗುರುತಿಸುವುದಕ್ಕಾಗಿ ಅದರ ಗುಣವನ್ನ, ರೀತಿಯನ್ನ, ಅದರ ಮೂಲ ಅಂಶವನ್ನ ಕಂಡು ಹಿಡಿಯಲು ಸಹಾಯಕವಾಗತಕ್ಕಂಥ ಅಂಶಗಳಿಗೆ ನಾವೇನಂತ ಕರಿತೀವಿ, ವಸ್ತುವಾಚಕಗಳಂತಂದೇಳಿ ಕರಿತೀವಿ. ವಸ್ತುವಾಚಕಗಳಲ್ಲಿ 3 ಪ್ರಕಾರಗಳನ್ನು ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಒಂದು ಅಂಕಿತ ನಾಮ. ಎರಡನೆಯದ್ದು ರೂಢನಾಮ. ವಸ್ತುವಾಚಕದಲ್ಲಿರುವ ಪ್ರಕಾರಗಳಿರುವ ಎರಡನೆಯದ್ದು ವಸ್ತುವಾಚಕದಲ್ಲಿರುವ ಪ್ರಕಾರಗಳು. ಒಂದು ಅಂಕಿತ ನಾಮ, ಇನ್ನೊಂದು ರೂಢನಾಮ, ಮೂರನೆಯದ್ದು ಅನ್ವರ್ತಕ ನಾಮ. ಅನ್ವರ್ತಕ ನಾಮ. ಒಂದು ಅನ್ವರ್ತಕ
ನಾಮ. ಮೂಲ ವಸ್ತುವಾಚಕ ಎಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವ, ಅವುಗಳ ಮೂಲ ರಚನೆಯನ್ನ ತಿಳಿದುಕೊಳ್ಳಲು ಸಹಾಯವಾಗುವಂತ ವಾಚಕಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ವಸ್ತುವಾಚಕಗಳಂತ ಹೇಳಿ ಕರಿತಾ ಇದ್ದೀವಿ. ವಸ್ತುವಾಚಕಗಳಲ್ಲಿ 3 ಪ್ರಕಾರಗಳು. ಒಂದು ಅಂಕಿತ ನಾಮ, ಇನ್ನೊಂದು ರೂಢನಾಮ, ಮತ್ತೊಂದು ಅನ್ವರ್ತಕ ನಾಮ. ಇದರ ಮೇಲೆ ಏನಾಗ್ತಾ ಇದಾವ? ಪ್ರಶ್ನೆಗಳು ಬರ್ತಾ ಇದಾವ. ಸೊ ಅಂಕಿತ ನಾಮ ಎಂದರೆ ಏನಂತ ಹೇಳಿ ಪ್ರಶ್ನೆ ಬರ್ತದ. ನಮಗೆ ಅನುಕೂಲವಾಗಲೆಂದು ಅಥವಾ ವ್ಯವಹಾರದ ಉದ್ದೇಶದಿಂದ ಇಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವೇನಂತ ಕರಿತಾ ಇದ್ದೀವಿ? ಅಂಕಿತ ನಾಮ ಎಂದು ಕರೆಯುತ್ತೇವೆ. ಚನ್ನಬಸವ, ಚನ್ನಮಲ್ಲಿಕಾರ್ಜುನ, ಶಿವರಾಜ, ಬೆಂಗಳೂರು, ಮೈಸೂರು, ಮಂಗಳೂರು, ಈ ರೀತಿಯಾಗಿ ಏನ್ರಿ ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಈ ರೀತಿಯಾಗಿ ವ್ಯವಹಾರದ ಉದ್ದೇಶದಿಂದ ಅಥವಾ ನಮಗೆ ಗುರುತಿಸಲು ಸಹಾಯವಾಗುವ ಉದ್ದೇಶದಿಂದ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಅಂಕಿತ ನಾಮ ಅಂತಂದೇಳಿ ನಾವು ಕರಿತಾ ಹೋಗ್ತೇವೆ. ಮಾನವರಿಗಿರ್ತಕ್ಕಂಥ ಎಲ್ಲ ಹೆಸರುಗಳು ಏನಾಗ್ತಾ ಇದಾವ? ಅಂಕಿತ ನಾಮಗಳಿಗೆ ಏನಾಗ್ತಾ ಇದಾವ? ಉದಾಹರಣೆ ಆಗ್ತಾ ಇದಾವ. ಚನ್ನಬಸವ ಆಗಿರ್ಬೋದು, ಚನ್ನಮಲ್ಲಿಕಾರ್ಜುನ ಆಗಿರ್ಬೋದು, ಪರಶುರಾಮ ಆಗಿರ್ಬೋದು, ಯಲ್ಲಮ್ಮ ಆಗಿರ್ಬೋದು, ದುರ್ಗಮ್ಮ ಆಗಿರ್ಬೋದು, ಈ ಎಲ್ಲ ಮಾನವರಿಗೆ ಇಟ್ಟಿರ್ತಕ್ಕಂಥ ಎಲ್ಲ ಹೆಸರುಗಳು ಅಂಕಿತ ನಾಮಕ್ಕೆ ಏನಾಗಿರ್ತಾವ? ಉದಾಹರಣೆ ಆಗಿರ್ತಾವ. ಪ್ರಶ್ನೆ ಬಂದ್ಬಿಡ್ತದ, ಗಂಗಾ ನದಿ ಎಂಬುದು ಅಂಕಿತ ನಾಮನ, ರೂಢನಾಮನ, ಅನ್ವರ್ಥ ನಾಮನ ಅಂತ ಹೇಳಿ ಪ್ರಶ್ನೆ ಬರ್ತದ. ಸೊ ಅಂತ ಸಂದರ್ಭದಲ್ಲಿ ಗಂಗಾ ನದಿ ಎಂಬುದು ಅಂಕಿತ ನಾಮ. ಸರ್ ಬರ ನದಿ ಅಂತ ಅಷ್ಟ ಕೊಟ್ಟಿದ್ದಾರೆ, ನದಿ ಅಂತ ಅಷ್ಟ ಕೊಟ್ಟ ಸಂದರ್ಭದಲ್ಲಿ ರೂಢನಾಮಕವಾಗಿ ನಿಂದಿರ್ಬೇಕ. ನದಿ ಅಂತ ಕೊಟ್ಟಿದ್ರೆ ರೂಢನಾಮಕ ಹೊಂದಿರ್ಬೇಕು. ಈಗ ಅಂಕಿತ ನಾಮ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ರೂಢನಾಮ ಎಂದರೆ ಅನಾದಿ ಕಾಲದಿಂದಲೂ ಬಂದಿರುವ ಹೆಸರುಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ರೂಢನಾಮ ಎಂದು ಕರಿತಾ ಇದ್ದೀವಿ. ಅನಾದಿ ಕಾಲದಿಂದಲೂ ಅಥವಾ ಪ್ರಾಚೀನ ಕಾಲದಿಂದಲೂ ಬಂದಿರುವ ಹೆಸರುಗಳಿಗೆ ನಾವೇನಂತ ಕರಿತಾ ಇದೀವಿ? ರೂಢನಾಮ ಅಂತಂದೇಳಿ ಕರಿತಾ ಇದ್ದೀವಿ. ಉದಾಹರಣೆ ನೋಡ್ಬೇಕಾದಂತ ಸಂದರ್ಭದಲ್ಲಿ ನದಿ, ಪರ್ವತ, ಗುಡ್ಡ, ಬೆಟ್ಟ, ಈ ರೀತಿಯಾಗಿ ಇರ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ರೂಢನಾಮ ಎಂದು ಕರೆಯುತ್ತೇವೆ. ಅನಾದಿ ಕಾಲದಿಂದಲೂ ಅಥವಾ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ರೂಢನಾಮ ಅಂತ ನದಿ ಎನ್ನುವುದು ರೂಢನಾಮ, ಗಂಗಾ ನದಿ ಎಂಬುದು ಅಂಕಿತ ನಾಮ. ಕ್ಲಿಯರ್? ಪರ್ವತ ಎಂಬುದು ರೂಢನಾಮ, ಅದಕ್ಕೆ ಪಶ್ಚಿಮ ಪರ್ವತ ಎಂಬುದು ಏನಾಗಿರ್ತದ? ಅಂಕಿತ ನಾಮ ಆಗಿರ್ತದ. ಗುಡ್ಡ ಎಂಬುದು ರೂಢನಾಮ, ಅದೇ ಹೇಮಗುಡ್ಡ ಎಂಬುದು ಏನಾಗಿರ್ತದ? ಅಂಕಿತ ನಾಮ ಆಗಿರ್ತದೆ. ಬೆಟ್ಟ ಎಂಬುದು ರೂಢನಾಮ, ಚಾಮುಂಡಿ ಬೆಟ್ಟ ಎಂಬುದು ಅಂಕಿತ ನಾಮ. ಪದೇ ಹೇಳ್ತಾ ಇದ್ದೀನಿ, ಅಂಕಿತ ನಾಮನು ಬೇರೆ, ರೂಢನಾಮನು ಬೇರೆ. ಅಂಕಿತ ನಾಮ ಎಂದರೆ ಅದು ಮಾನವರಿಂದ ಅಥವಾ ನಮ್ಮಿಂದ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತಾ ಇದ್ದೀವಿ? ಅಂಕಿತ ನಾಮ ಅಂತಂದೇಳಿ ಕರಿತಾ ಇದ್ದೀವಿ. ಸರ್ ಹಾಗಾದ್ರ ಇಲ್ಲಿ ನಾಯಿ ಅಂತಂದೇಳಿ ಬರ್ತದೆ. ನಾಯಿ, ಬೆಕ್ಕು ಇವೆಲ್ಲವೂ ಏನಾಗಿರ್ತಾವ? ರೂಢನಾಮಕ ಬರ್ತಾ ಇದಾವ. ಆ ನಾಯಿಗೆ ಏನಾದ್ರೂ ಜಾಕಿ ನಾಯಿ ಅಂತಂದೇಳಿ ಏನಂತ ಅಂಕಿತ ನಾಮ ಇರ್ತದ. ಟಾಮಿ ಬೆಕ್ ಅಂತಂದು ಏನ್ ಕಳೆದ್ರೆ ಏನಾಗಿರ್ತದ? ಅಂಕಿತ ನಾಮ ಆಗಿರ್ತದ. ಅಂಕಿತ ನಾಮ ಎಂದರೆ ನಾವು ನಮ್ಮಿಂದ
ಇಟ್ಟಿರ್ತಕ್ಕಂಥ ಹೆಸರನ್ನು ನಾವೇನಂತ ಕರಿತಾ ಇದೀವಿ, ಅಂಕಿತ ನಾಮ ಅಂತಂದೇಳಿ ಕರಿತಾ ಇದೀವಿ. ರೂಢನಾಮ ಅಂತಂದ್ರೆ ಅದು ಅನಾದಿ ಕಾಲದಿಂದಲೂ ಬಂದಿರ್ಬೇಕು. ನಮ್ಮ ಪೂರ್ವಜರು ಅದಕ್ಕೆ ನದಿನ ಅಂತ ಕರೆದಿರ್ಬೇಕು, ನಾವು ಅದಕ್ಕೆ ನದಿಯನ್ನಂತ ಕರಿತಿರ್ಬೇಕು, ನಮ್ಮ ಮಕ್ಕಳು ಸಹ ಏನ್ ಮಾಡ್ಬೇಕು, ನದಿ ಅಂತಾನೆ ಕರಿತಾ ಇರ್ಬೇಕು. ಅಂತ ಅಕ್ಷರಗಳಿಗೆ ಅಥವಾ ಪದಗಳಿಗೆ ನಾವೇನಂತ ಕರಿತಾ ಇದೀವಿ, ರೂಢನಾಮ ಅಂತಂದೇಳಿ ಕರಿತಾ ಇದೀವಿ. ಸರ್ ಹಾಗಾದ್ರ ಇಲ್ಲೊಂದು ಅನ್ವರ್ತಕ ನಾಮ ಅಂತ ಐತಲ್ರಿ, ಅದು ಏನ್ರಿ ಅಂತಂದ್ರ, ಅನ್ವರ್ತಕ ನಾಮ ಎಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರುವ ಹೆಸರುಗಳಿಗೆ ನಾವೇನಂತ ಕರಿತಾ ಇದೀವಿ, ಅನ್ವರ್ತಕ ನಾಮ ಅಂತಂದೇಳಿ ಕರಿತಾ ಇದೀವಿ. ಇದಕ್ಕ ಇನ್ನೊಂದು ಪದ ಕೇಳ್ತಾ ಇದ್ದಾನ, ಮಾಡುವ ಉದ್ಯೋಗಗಳಿಗೆ ಅನುಗುಣವಾಗಿ ಈ ಕರೆಯುವ ಹೆಸರುಗಳನ್ನ ನಾವೇನಂತ ಕರಿತಾ ಇದೀವಿ, ಅನ್ವರ್ತಕ ನಾಮ ಅಂತಂದೇಳಿ ನಾವೇನ್ ಮಾಡ್ತಾ ಇದೀವಿ, ಕರಿತಾ ಇದೀವಿ. ಉದಾಹರಣೆಗೆ ರಾಷ್ಟ್ರಪತಿ ಎಂಬುದು ಅನ್ವರ್ತಕ ನಾಮ. ಯಾಕಂದರೆ ರಾಷ್ಟ್ರಪತಿ ಎಂಬ ಪದನಾಮ ಅವರು ಮಾಡುವ ಉದ್ಯೋಗದಿಂದ ದೊರಕಿರ್ತದ. ಸೊ ಅದೇ ರೀತಿಯಾಗಿ ವೈದ್ಯ, ಶಿಕ್ಷಕ, ಶಿಕ್ಷಕಿ ಈ ರೀತಿಯಾದ ಅವರು ಮಾಡುವ ಉದ್ಯೋಗಗಳಿಗೂ ಅನುಗುಣವಾಗಿ ಈ ಪದಗಳು. ಇಲ್ಲಿ ಸರ್ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರುವ ಹೆಸರುಗಳಿಗೆ ಅಂತ ಹೇಳಿ ಕರೆದ್ರಿ ಅಲ್ರಿ ನೀವು. ಕುಂಟ, ಕುರುಡ, ಕಿವುಡ, ಮೂಗ, ಎಳುವ, ಕುಂಟ, ಕುರುಡ, ಕಿವಿಡ, ಮೂಗ, ಎಳುವ, ಎತ್ತರ, ಗಿಡ್ಡ ಈ ರೀತಿಯಾದ ಅಕ್ಷರಗಳಿಗೆ ಅರ್ಥಕ್ಕೆ ಅನುಗುಣವಾಗಿಟ್ಟಿರ್ತಕ್ಕಂಥ ಹೆಸರುಗಳಿಗೆ ಅಥವಾ ನಾಮಗಳಿಗೆ ನಾವೇನಂತ ಕರಿತಾ ಇದೀವಿ, ಅನ್ವರ್ತಕ ನಾಮ ಅಂತ ಹೇಳಿ ಕರಿತಾ ಇದೀವಿ. ಇವು ಗೊತ್ತಾಗುತ್ತಾರೆ, ಕುಂಟ, ಕುರುಡ, ಕಿವುಡ, ಮೂಗ, ಎಳವ. ಸೊ ಈ ರೀತಿಯಾದ ಶಬ್ದಗಳು ಗೊತ್ತಾಗ್ತಾವ. ಅದೇ ರೀತಿಯಾಗಿ ಇವು ಗೊತ್ತಾಗಂಗಿಲ್ಲ. ಅವರು ಮಾಡುವ ಉದ್ಯೋಗಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವೇನಂತ ಕರಿತಾ ಇದೀವಿ, ಅನ್ವರ್ತಕ ನಾಮ ಅಂತ ಹೇಳಿ ಕರಿತಾ ಇದೀವಿ. ರಾಷ್ಟ್ರಪತಿ, ವೈದ್ಯ, ಶಿಕ್ಷಕ, ಶಿಕ್ಷಕಿ, ನೃತ್ಯಗಾರ, ನಾಟಕಕಾರ, ಚಮ್ಮಾರ, ಕುಂಬಾರ, ಕಂಬಾರ ಇವೆಲ್ಲವೂ ಏನಾಗಿರ್ತಾವ, ಅನ್ವರ್ತಕ ನಾಮ ಆಗಿರ್ತಾವ. ಸರ್ ಮತ್ತೆ ಕುಂಬಾರ, ಕಂಬಾರ, ಚಮ್ಮಾರ ಇವು ಅನಾದಿ ಕಾಲದಿಂದ ಬಂದಿರ್ತಾವಲ್ರಿ, ಅವು ರೂಢನಾಮ ಅಲ್ಲೇನ್ರಿ ಅಂತ ಹೇಳಿ ಕೇಳಬಹುದು ಪ್ರಶ್ನೆ. ಅವು ರೂಢನಾಮಗಳೆಲ್ಲ. ಕುಂಬಾರ ಎಂಬುದು ಅವನ ಉದ್ಯೋಗದ ಮೇಲೆ ಹೆಸರು ಬಂದಿರ್ತದ. ಚಮ್ಮಾರ ಎಂಬುದು ಅವರು ಮಾಡುವ ಉದ್ಯೋಗದ ಮೇಲೆ ಹೆಸರು ಬಂದಿರ್ತದ. ಬಡಿಗೆಕಾರ ಅವರು ಮಾಡುವ ಉದ್ಯೋಗದ ಮೇಲೆ ಹೆಸರು ಏನ್ ಬಂದಿರ್ತದ. ಚಿತ್ರಗಾರ ಅವರು ಇಳಿಸ್ತಕ್ಕಂಥ ಚಿತ್ರಗಳ ಆಧಾರದ ಮೇಲೆ ಅವ್ರಿಗೆ ಹೆಸರು ಬಂದಿರ್ತದ. ಮಾಡುವ ಉದ್ಯೋಗಗಳಿಗೆ ಅನುಗುಣವಾಗಿ ಇರ್ತಕ್ಕಂಥ ಹೆಸರುಗಳನ್ನ ನಾವೇನಂತ ಕರಿತಾ ಇದೀವಿ, ಅನ್ವರ್ತಕ ನಾಮ ಅಂತ ಹೇಳಿ ಕರಿತಾ ಇದೀವಿ. ಇಷ್ಟ ಏನಾಗಿರ್ತದ, ವಸ್ತುವಾಚಕ ಆಗಿರ್ತದ. ಅಂಕಿತ ನಾಮ, ರೂಢನಾಮ, ಅನ್ವರ್ತಕ ನಾಮ ಇಂಪಾರ್ಟೆಂಟ್. PSTR ಗೆ, GPSTR ಗೆ, HSTR ಗೆ ಹಾಗೂ KPSC ನಡೆಸ್ತಕ್ಕಂಥ C ಗ್ರೂಪ್ಗಳಿಗೆ ಹಾಗೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಕಂಪಲ್ಸರಿ ಒಂದು ಪ್ರಶ್ನೆ ಏನಾಗ್ತದ, ಬರ್ತದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಂಕಿತ ನಾಮ ಅಂದ್ರೆ ನಾವ್ ಇಟ್ಟಿರ್ಬೇಕು, ರೂಢನಾಮ ಅಂದ್ರೆ ಅದು ತನ್ನಿಂದ ತಾನ ಬಂದಿರ್ಬೇಕು. ಇವು ಟ್ರಿಕ್ಸ್ಗಳ್ರಿ ಇವಾಗ ಹೇಳ್ಕೊಡೋದು. ಅಂಕಿತ ನಾಮಗಳಂದ್ರ ಆ ಪದವನ್ನು ನೋಡಿದಾಗ, ಆ ಹೆಸರನ್ನು ನೋಡಿದಾಗ ಯಾರೋ ಇಟ್ಟಿದ್ದಾರೆ ಎಂಬ ಭಾವನೆ ಬರಬೇಕಾ. ಅಂತ ಪದಗಳಿಗೆ ನಾವೇನಂತ ಕರಿತಾ ಇದೀವಿ, ಅಂಕಿತ ನಾಮಗಳಂತಂದೇಳಿ ಕರಿತಾ ಇದೀವಿ. ಸೊ ನಾವು ನೋಡಿದಂತ ಪದಗಳಿಗೆ ಅಥವಾ ಹೆಸರುಗಳು ರೂಢಿಯಿಂದ ಬಂದವಾಗಿರ್ಬೇಕು. ಅವುಗಳನ್ನ ಯಾರು ಇಟ್ಟಿರ್ಬಾರ್ದು. ಈಗ ನದಿ ಎಂಬ ಹೆಸರನ್ನು ಯಾರು ಇಟ್ಟರಿ, ಯಾರು ಇಟ್ಟಿಲ್ಲ, ಅದು ಗೊತ್ತೂ ಆಗಿಲ್ಲ. ಸೊ ಅದು ಅನಾದಿ ಕಾಲದಿಂದ ಬಂದ್ಬಿಟ್ಟಿದೆ. ನದಿ, ಪರ್ವತ, ಗುಡ್ಡ, ಈ ತರ
ಬಂದ್ಬಿಟ್ಟಿದ್ದಾವೆ. ಸೊ ಅಂತ ಪದಗಳಿಗೆ ನಾವೇನಂತ ಕರಿತೀವಿ, ರೂಢನಾಮಗಳಂತ ಹೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಏನು ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರುವ ಹೆಸರುಗಳಿಗೆ ಕುಂಟ, ಕುರುಡ, ಕಿವುಡ, ಮೂಗ, ಅದೇ ರೀತಿಯಾಗಿ ಮಾಡುವ ಉದ್ಯೋಗಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳು ಅಂದ್ರ ರಾಷ್ಟ್ರಪತಿ, ವೈದ್ಯ, ಶಿಕ್ಷಕ, ಶಿಕ್ಷಕಿ, ಏನು ಚಿತ್ರಗಾರ, ಬೇಟೆಗಾರ, ಏನು ಬಡಗಿಗಾರ, ಈ ರೀತಿಯಾದ ಕುಂಬಾರ, ಕಮ್ಮಾರ, ಚಮ್ಮಾರ, ಈ ರೀತಿಯಾದ ಪದಗಳಿಗೆ ನಾವೇನಂತ ಕರಿತಾ ಇದೀವಿ, ಅನ್ವರ್ಥಕ ನಾಮ ಅಂತ ಕರಿತೀವಿ. ಇದು ಅಂಕಿತ ನಾಮ, ಇದು ರೂಢನಾಮ, ಇದು ಏನಾಗಿರ್ತದ, ಅನ್ವರ್ಥಕ ನಾಮ ಆಗಿರ್ತದ. ಅದೇ ರೀತಿಯಾಗಿ ಸರ್ ಗುಣವಾಚಕಗಳು ಅಂದ್ರೆ ಏನ್ರಿ? ಗುಣವಾಚಕಗಳು ಎಂದರೆ ಏನಂತ ಹೇಳಿ ಪ್ರಶ್ನೆ ಬರ್ತದ. ವಸ್ತುಗಳಿಗೆ ಇಟ್ಟಿರುವ ಅವುಗಳ ಆಕಾರ, ರಚನೆ, ಅವುಗಳ ಮೂಲ ತತ್ವಗಳಿಗೆ ಅನುಗುಣವಾಗಿ ಇಟ್ಟಿರುವ ಹೆಸರುಗಳಿಗೆ ನಾವೇನಂತ ಕರಿತಾ ಇದೀವಿ, ಗುಣವಾಚಕ ಅಂತ ಹೇಳಿ ಕರಿತಾ ಇದೀವಿ. ಏನು ಅದಕ್ಕೆ ಉದಾಹರಣೆ ನೋಡ್ಬೇಕಾದಂತ ಸಂದರ್ಭದಲ್ಲಿ ಗುಣವಾಚಕಗಳು ಆ ವಸ್ತುವಿನ ಆಕಾರದ ಮೇಲೆ, ಅದರ ಒಂದು ರಚನೆಯ ಮೇಲೆ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ಗುಣವಾಚಕಗಳಂತ ಹೇಳಿ ಕರಿತಾ ಇದೀವಿ. ದಪ್ಪ, ದಪ್ಪ, ಕುಳ್ಳು, ಕುಳ್ಳ, ಏನು ಕುಳ್ಳ, ಕುಳ್ಳ, ಎತ್ತರ, ಎತ್ತರ, ಕಿರಿಯ, ಕಿರಿಯ, ಕಪ್ಪು, ಕಪ್ಪು, ಬಿಳುಪು, ಬಿಳುಪು, ಈ ರೀತಿಯಾದ ಕೆಂಪು, ಕೆಂಪು, ಏನ್ರಿ ವಸ್ತುವಿನ ಗುಣಗಳ ಆಧಾರದ ಮೇಲೆ, ವಸ್ತುವಿನ ಗುಣಗಳ ಆಧಾರದ ಮೇಲೆ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ಗುಣವಾಚಕಗಳಂತ ಹೇಳಿ ಕರಿತೀವಿ. ದಪ್ಪ, ಕುಳ್ಳ, ಎತ್ತರ, ಕಿರಿಯ, ಕಪ್ಪು, ಬಿಳುಪು, ಕೆಂಪು. ದಪ್ಪನೆಯ ವ್ಯಕ್ತಿ, ದಪ್ಪನೆಯ ವ್ಯಕ್ತಿ ವಾಕ್ಯಗಳನ್ನ ಮಾಡಿದ ಈ ಟೈಪ್ ಬರ್ತದೆ. ಕುಳ್ಳನೆ, ಕುಳ್ಳನೆ ಹೆಂಗಸು, ಕುಳ್ಳನೆ ಹೆಂಗಸು. ಎತ್ತರವಾದ, ಎತ್ತರವಾದ ಮರ. ಕಿರಿಯ ವ್ಯಕ್ತಿ, ಕಿರಿಯ ವ್ಯಕ್ತಿ. ಕಪ್ಪನೆ ವಸ್ತು, ಕಪ್ಪನೆ ವಸ್ತು. ಬಿಳುಪು, ಬಿಳುಪಾದ, ಬಿಳುಪಾದ ವಸ್ತ್ರ, ಬಿಳುಪಾದ ವಸ್ತ್ರ. ಕೆಂಪನೆಯ, ಕೆಂಪನೆಯ ಅಂಗಿ, ಕೆಂಪನೆಯ ಅಂಗಿ. ಸೊ ಈ ವಸ್ತುಗಳ ನಿರ್ಧಾರ ಅದರ ಗುಣಗಳ ಮೇಲೆ ಆಗ್ತಾ ಇದೆ. ಎಂತ ವ್ಯಕ್ತಿ? ದಪ್ಪನೆಯ ವ್ಯಕ್ತಿ. ದಪ್ಪ ಇರೋದು ಅವನ ಗುಣ. ಎಂತ ಹೆಂಗಸು? ಕುಳ್ಳನೆ ಹೆಂಗಸು, ಅವಳು ಕುಳ್ಳಗಿರೋದು ಅವಳ ಗುಣ. ಎತ್ತರವಾದ ಮರ, ಆ ಮರದ ಗುಣ ಏನಾಗೈತಿ? ಎತ್ತರ ಆಗೈತಿ. ಕಿರಿಯ ವ್ಯಕ್ತಿ, ಕಪ್ಪನೆಯ ವಸ್ತು, ವಸ್ತು ಯಾವ ರೀತಿ ಆಗೈತಿ? ಕಪ್ಪಾಗೈತಿ, ಕರ್ರಗಾಗೈತಿ. ಅದೇ ರೀತಿಯಾಗಿ ವಸ್ತ್ರ ಯಾವ ರೀತಿ ಆಗೈತಿ? ಬಿಳುಪಾಗೈತಿ. ಅಂಗಿ ಯಾವ ರೀತಿ ಆಗೈತಿ? ಕೆಂಪಾಗೈತಿ. ಸೊ ಆ ವಸ್ತುಗಳ ಗುಣ, ಆಕಾರ, ರಚನೆಯ ಮೇಲೆ ನಾವೇನಂತ ಕರಿತಾ ಇದೀವಿ? ಗುಣವಾಚಕಗಳಂತಂದು ಹೇಳಿ ನಾವು ಕರಿತಾ ಹೋಗ್ತಾ ಇದೀವಿ. ಇದು ವಸ್ತುವಾಚಕ, ಇದೇನಾಗಿರ್ತದ? ಗುಣವಾಚಕ ಆಗಿರ್ತದ. ಸೊ ಅದೇ ರೀತಿಯಾಗಿ ಇನ್ನೂ ಎರಡು ಅಂಶಗಳು ಉಳಿದವು, ಈಜಿ ಇದಾವ, ಅವುಗಳನ್ನು ಸಹ ಏನ್ ಮಾಡ್ತೀನಿ, ಹೇಳ್ಕೊಟ್ಬಿಡ್ತೀನಿ. ಸಂಖ್ಯಾವಾಚಕ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರ್ತದ. ಸಂಖ್ಯಾವಾಚಕ, ಸಂಖ್ಯಾವಾಚಕ ಎಂದರೆ ಸಂಖ್ಯೆಗಳನ್ನು, ಸಂಖ್ಯೆಗಳನ್ನು, ಸಂಖ್ಯೆಗಳನ್ನು ನಾವು ಸಂಖ್ಯಾವಾಚಕಗಳು ಎಂದು ಕರೆಯುತ್ತೇವೆ. ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಂಖ್ಯಾವಾಚಕಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ 1, 2, 2, 1000, 1000, ಲಕ್ಷ, ಲಕ್ಷ, 10, 10, 11, ಈ ರೀತಿಯಾದ ಸಂಖ್ಯೆಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಸಂಖ್ಯಾವಾಚಕಗಳೆಂದು ಕರೆಯುತ್ತೇವೆ. ಸೊ ಇಲ್ಲಿ ಬರ್ತದ ನೋಡ್ರಿ, ಸಂಖ್ಯೆಯ ವಾಚಕ, ಸಂಖ್ಯೆಯ ವಾಚಕ ಇಂಪಾರ್ಟೆಂಟ್. ಎರಡು ವ್ಯಾಕರಣಾಂಶಗಳು. ಸಂಖ್ಯಾವಾಚಕ ಬೇರೆ ರೀ, ಸಂಖ್ಯೆಯ ವಾಚಕ ಬೇರೆ ಆಗಿರ್ತದ. ಕ್ಲಿಯರಾ?
ಜಸ್ಟ್ ಸಂಖ್ಯೆಗಳನ್ನು ತೋರಿಸ್ತಾ ಇದ್ರೆ ಅದು ಸಂಖ್ಯಾವಾಚಕ. 1, 2, 1000, ಲಕ್ಷ, 10, 11. ಆದರೆ ಸಂಖ್ಯೆಯ ವಾಚಕ ಎಂದರೆ ಸಂಖ್ಯೆಗಳೊಂದಿಗೆ ಪದಗಳು ಸೇರಿಕೊಳ್ಳುತ್ತವೆ. ಸಂಖ್ಯೆಗಳೊಂದಿಗೆ ಪದಗಳು ಸೇರಿಕೊಳ್ಳುತ್ತವೆ. ಸಂಖ್ಯೆಗಳೊಂದಿಗೆ ಪದಗಳು ಸೇರಿಕೊಳ್ಳುತ್ತವೆ ಅಂತ ಏನು ವಾಚಕಗಳಿಗೆ ನಾವೇನಂತ ಕರಿತಾ ಇದೀವಿ? ಸಂಖ್ಯೆಯ ವಾಚಕಗಳಂತ ಕರಿತಾ ಹೋಗ್ತಾ ಇದೀವಿ. ಉದಾಹರಣೆಯನ್ನು ನೋಡ್ಬೇಕಾದಂತ ಸಂದರ್ಭದಲ್ಲಿ ಉದಾಹರಣೆ 1, 11ನೇಯ. 2ನೇ ಉದಾಹರಣೆ 23. 23 14ನೇಯ 4ನೇದ್ದು 51ನೇಯ 4ನೇದ್ದು 51ನೇಯ. ಇಲ್ಲಿ ನೋಡ್ರಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಂಖ್ಯಾವಾಚಕ, ಇಂಗ್ಲಿಷ್ ಬಳಸ್ತಾ ಇದ್ದೀನಿ, ಸಂಖ್ಯಾವಾಚಕಕ್ಕೂ ಮತ್ತು ಸಂಖ್ಯೆಯ ವಾಚಕಕ್ಕೂ ವ್ಯತ್ಯಾಸ ಏನು ಅಂತ ನೋಡ್ಬೇಕಾದಂತ ಸಂದರ್ಭದಲ್ಲಿ ಕೇವಲ ಸಂಖ್ಯೆಗಳನ್ನು ಮಾತ್ರ ಪ್ರಸ್ತುತಪಡಿಸ್ತಾ ಇದ್ರೆ ಸಂಖ್ಯಾವಾಚಕಗಳು 1, 2, 1000, ಲಕ್ಷ, 10, 11, 15, 14, 13 ಎಷ್ಟಾದ್ರೂ ಬರಲಿ, ಅದು ಕೇವಲ ಪದ ಸಂಖ್ಯೆಗಳನ್ನ ಮಾತ್ರ ಏನ್ ಮಾಡ್ತಾ ಇರಬೇಕು? ಹೇಳ್ತಾ ಇರಬೇಕು. ಅದೇ ರೀತಿಯಾಗಿ ಸಂಖ್ಯೆಗಳೊಂದಿಗೆ ಪದಗಳು ಸೇರಿಕೊಳ್ಳುತ್ತವೆ. ಸಂಖ್ಯೆಯ ವಾಚಕಗಳಲ್ಲಿ 11ನೇಯ, ಇಲ್ಲಿ ನೇಯ ಬಂದೈತಿ, ಇದು ಪದ. 11 ಎಂಬುದು ಸಂಖ್ಯೆಯೊಂದಿಗೆ ಪದ ಸೇರ್ಕೊಂಡೈತಿ, 11ನೇಯ ಸಂಖ್ಯಾವಾಚಕ. 23 ಏನ್ರಿ? 23 23 ಎಂಬುದು ಏನಾಗಂಗಿಲ್ರಿ? ಸಂಖ್ಯೆಯ ವಾಚಕ ಆಗಂಗಿಲ್ಲ, ಅದು ಸಂಖ್ಯಾವಾಚಕ ಆಗಿರ್ತದ. 23 ಬರಂಗಿಲ್ರಿ. ಸೊ 14ನೇಯ ಎಂಬುದು ಏನಾಗಿರ್ತದ? ಸಂಖ್ಯೆಯ ವಾಚಕ ಆಗಿರ್ತದ. 51ನೇಯ ಸೊ ಏನಾಗಿರ್ತದ? ಸಂಖ್ಯೆಯ ವಾಚಕ ಆಗಿರ್ತದ. ಸೊ ಈ ರೀತಿಯಾಗಿ ಏನಾಗಿರ್ತದ? ಸಂಖ್ಯೆಯ ವಾಚಕಗಳಿರ್ತಾವ. 1ನೇದಾಗಿ ವಸ್ತುವಾಚಕ, 2ನೇದು ಗುಣವಾಚಕ, 3ನೇದು ಸಂಖ್ಯಾವಾಚಕ, 4ನೇದು ಸಂಖ್ಯೆಯ ವಾಚಕ. ಏನು? ವಸ್ತುಗಳ ಗುಣ, ಆಕಾರ, ರೀತಿ, ರಚನೆಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನು ವಸ್ತುವಾಚಕ ಅಂತ ಕರಿತೀವಿ. ವಸ್ತುವಾಚಕಗಳಲ್ಲಿ ಮತ್ತೆ 3 ಪ್ರಕಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಅಂಕಿತ ನಾಮ, ಇನ್ನೊಂದು ರೂಢನಾಮ, ಇನ್ನೊಂದು ಅನ್ವರ್ತಕ ನಾಮ. ಇಟ್ಟ ಹೆಸರುಗಳಿಗೆ ಅಥವಾ ವ್ಯವಹಾರದ ಉದ್ದೇಶಗಳಿಗಾಗಿ ಇಟ್ಟಿರುವ ಹೆಸರುಗಳಿಗೆ ನಾವೇನಂತ ಕರಿತಾ ಇದೀವಿ? ಅಂಕಿತ ನಾಮ ಅಂತ ಹೇಳಿ ಕರಿತಾ ಇದೀವಿ. ರಾಮ, ಏನು ಚಂದಿರ, ಏನು ಸೀತಾ, ಲಕ್ಷ್ಮಣ, ಈ ರೀತಿಯಾಗಿ ಬಸವರಾಜ, ಚಂದ್ರಶೇಖರ, ಈ ರೀತಿಯಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ? ಅಂಕಿತ ನಾಮಗಳಂತ ಹೇಳಿ ಕರಿತೀವಿ. ಅನಾದಿ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ? ರೂಢನಾಮಗಳಂತ ಹೇಳಿ ಕರಿತೀವಿ. ನದಿ, ಗುಡ್ಡ, ಬೆಟ್ಟ, ಪರ್ವತ, ಈ ರೀತಿಯಾದ ನಾಮಗಳಿಗೆ ನಾವೇನಂತ ಕರಿತೀವಿ? ರೂಢನಾಮಗಳಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಅನ್ವರ್ತಕ ನಾಮಗಳಂತ ಹೇಳಿ ಬರ್ತಾವ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತಾ ಇದೀವಿ? ಅನ್ವರ್ತಕ ನಾಮಗಳಂತ ಹೇಳಿ ಕರಿತಾ ಇದ್ವಿ. ಆದ್ರೆ ಇನ್ನೊಂದು ಬರ್ತದ, ಆ ವ್ಯಕ್ತಿಗಳು ಮಾಡುವ ಉದ್ಯೋಗಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತಾ ಇದೀವಿ? ಅನ್ವರ್ತಕ ನಾಮ ಅಂತ ಹೇಳಿ ಕರಿತಾ ಇದೀವಿ. ರಾಷ್ಟ್ರಪತಿ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು, ಏನು ಚಿತ್ರಗಾರ ಆಗಿರ್ಬೋದು, ಕುಂಬಾರ,
ಕಮ್ಮಾರ, ಚಮ್ಮಾರ, ಚಿತ್ರಗಾರ ಈ ರೀತಿಯಾದ ಅವರ ಮಾಡುವ ಉದ್ದೇಶಗಳಿಗೆ ಅಥವಾ ಉದ್ಯೋಗಗಳಿಗೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಅನ್ವರ್ಥಕ ನಾಮ ಅಂತೇಳಿ ಕರಿತೇವೆ. ಅದಾದ ನಂತರದಲ್ಲಿ ಗುಣವಾಚಕ, ಆ ವಸ್ತುವಿನ ಆಕಾರ ಗುಣದ ಮೇಲೆ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವು ಗುಣವಾಚಕ ಅಂತೇಳಿ. ಕಪ್ಪು, ಬಿಳುಪು, ಏನು ಎತ್ತರ, ಕುಳ್ಳ, ತೆಳ್ಳನೆ, ದಪ್ಪನೆ ಈ ರೀತಿಯಾದ ಅಕ್ಷರಗಳನ್ನು ನಾವೇನಂತ ಕರಿತಾ ಇದೀವಿ, ಗುಣವಾಚಕಗಳು ಅಂತಂದೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಸಂಖ್ಯಾವಾಚಕ ಮತ್ತು ಸಂಖ್ಯೆವಾಚಕ ಸಣ್ಣ ವ್ಯತ್ಯಾಸ ನೋಡ್ರಿ. ಸಂಖ್ಯೆವಾಚಕ ಅಂದ್ರ ಕೇವಲ ಏನು ಅಂಕಿಗಳು ಮಾತ್ರ ಇರ್ತಾವ. 1, 2, 3, 4, 5, 11, 25, 1999 ಈ ರೀತಿಯಾಗಿ. ಆದರೆ ಸಂಖ್ಯೆಯ ವಾಚಕದಲ್ಲಿ ಅಂಕಿಗಳೊಂದಿಗೆ ಪದಗಳು ಸೇರ್ಕೊಂಡಿರ್ತಾವ. ಅವುಗಳನ್ನು ನಾವೇನಂತ ಕರಿತಾ ಇದೀವಿ,